ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ. ಇದು ಪಿಕಾಕ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಸ್ಟಡ್ಸ್. ಇದರಲ್ಲಿ ರೂಬಿ ಸ್ಟೋನ್ ಹಾಗೇನೆ ಪರ್ಲ್ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ. ಇದರ ವೇಟ್ ಬಂದು 5 ಗ್ರಾಮ್ಸ್. ಈ ಒಂದು ಡಿಸೈನ್ ತುಂಬಾನೇ ಆಸಮ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಪಿಂಕ್ ರೂಬಿ ಸ್ಟೋನ್ ಹಾಗೇನೆ ಪರ್ಲ್ಸ್ ಯೂಸ್ ಮಾಡಿದ್ದಾರೆ. ಇದರ ವೇಟ್ ಬಂದು 6 ಗ್ರಾಮ್ಸ್. ನೋಡಿದ ತಕ್ಷಣ ಪರ್ಚೇಸ್ ಮಾಡಬೇಕು ಅನ್ಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ಡಿಸೈನು. ಇದನ್ನ ವೇರ್ ಮಾಡಿದಾಗ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅದೇ ಪ್ಯಾಟರ್ನ್ ಅಲ್ಲಿ ಮತ್ತೊಂದು ಡಿಸೈನ್. ಇದರಲ್ಲಿ ಗ್ರೀನ್ ಸ್ಟೋನ್ ಹಾಗೇನೆ ಪರ್ಲ್ ಯೂಸ್ ಮಾಡಿದ್ದಾರೆ. ಇದರ ವೇಟ್ ಬಂದು 5 ಗ್ರಾಮ್ಸ್. ಇದು ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರುವಂತಹ ಸ್ಟಡ್ಸ್. ಇದರಲ್ಲಿ ವೈಟ್ ಹಾಗೇನೆ ರೆಡ್ ಸ್ಟೋನ್ ಕೂಡ ನೀವು ನೋಡಬಹುದು. ಇದರ ವೇಟ್ ಬಂದು 3.6 ಗ್ರಾಮ್ಸ್. ಈ ಒಂದು ಓಲೆ ಡಿಸೈನ್ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಜೆರ್ಕಾನ್ ಹಾಗೇನೆ ಪರ್ಲ್ಸ್ ಯೂಸ್ ಮಾಡಿದ್ದಾರೆ. ಓಲೆ ಮಧ್ಯ ಪಿಂಕ್ ರೂಬಿ ಸ್ಟೋನ್ ಕೂಡ ನೀವು ನೋಡಬಹುದು. ಇದರ ವೇಟ್ ಬಂದು 7 ಗ್ರಾಮ್ಸ್. ಇದು ತುಂಬಾನೇ ಲೈಟ್ ವೇಟ್ ಅಲ್ಲಿ ಮಾಡಿರುವಂತಹ ಸ್ಟಡ್ಸ್. ಇದರಲ್ಲಿ ಗ್ರೀನ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಇದರ ವೇಟ್ ಬಂದು 2.9 ಗ್ರಾಮ್ಸ್. ಈ ಒಂದು ಓಲಿನಲ್ಲಿ ರೆಡ್ ಸ್ಟೋನ್ ಹಾಗೇನೆ ಪರ್ಲ್ ಯೂಸ್ ಮಾಡಿದರೆ. ಇದು ಕೂಡ ತುಂಬಾನೇ ಲೈಟ್ ವೇಟ್ ಅಲ್ಲಿ ಮಾಡಿರುವಂತದ್ದು 2.8 ಗ್ರಾಮ್ಸ್. ಈ ಒಂದು ಓಲೆ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಲಕ್ಷ್ಮಿ ಡಿಸೈನ್ ಓಲೆ. ಇದರಲ್ಲಿ ಗ್ರೀನ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಇದರ ವೇಟ್ ಬಂದು 3.8 ಗ್ರಾಮ್ಸ್. ಇದು ರೂಬಿ ಸ್ಟೋನ್ ಅಲ್ಲಿ ಮಾಡಿರುವಂತಹ ಸ್ಟಡ್ಸ್. ಇದರಲ್ಲಿ ಫ್ಲವರ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದರೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು. ಇದರ ವೇಟ್ ಬಂದು 6.7 ಗ್ರಾಮ್ಸ್. ಇದರಲ್ಲಿ ಓಲೆ ಮಧ್ಯ ಜೆರ್ಕಾನ್ ಸ್ಟೋನ್ ಯೂಸ್ ಮಾಡಿದರೆ. ಹಾಗೆಯೇ ಓಲೆ ಸುತ್ತ ಫ್ಲವರ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದರೆ. ಇದರ ವೇಟ್ ಬಂದು 6.5 ಗ್ರಾಮ್ಸ್. ಈ ಒಂದು ಡಿಸೈನ್ ತುಂಬಾನೇ ಕಲರ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ನವರತ್ನ ಸ್ಟಡ್ಸ್. ಇದರಲ್ಲಿ 9 ಸ್ಟೋನ್ಸ್ ಯೂಸ್ ಮಾಡಿರ್ತಾರೆ. ಇದರ ವೇಟ್ ಬಂದು 5.4 ಗ್ರಾಮ್ಸ್. ಈ ಒಂದು ಓಲಿನಲ್ಲಿ ಫ್ಲವರ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದರೆ. ಇದರಲ್ಲಿ ಬ್ಲಾಕ್ ಸ್ಟೋನ್ಸ್ ಯೂಸ್ ಮಾಡಿದರೆ. ನಿಮಗೆ ಬ್ಲಾಕ್ ಬೇಡ ಅಂದ್ರೆ ಬೇರೆ ಕಲರ್ ಕೂಡ ನೀವು ಹಾಕ್ಸ್ಕೋಬಹುದು. ಇದರ ವೇಟ್ ಬಂದು 4.8 ಗ್ರಾಮ್ಸ್. ಇದು ಪರ್ಲ್ ಅಲ್ಲಿ ಮಾಡಿರುವಂತಹ ಲಕ್ಷ್ಮಿ ಡಿಸೈನ್ ಸ್ಟಡ್ಸ್. ಇದಕ್ಕೆ ನೀವು ಹವಳ ಬೇಕಂದ್ರೆ ಕೂಡ ಹಾಕ್ಸ್ಕೋಬಹುದು. ಇದರ ವೇಟ್ ಬಂದು 5 ಗ್ರಾಮ್ಸ್. ಈ ಒಂದು ಓಲಿನಲ್ಲಿ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಮಾಡಿದರೆ. ಇದರಲ್ಲಿ ಗ್ರೀನ್ ಹಾಗೇನೆ ವೈಟ್ ಸ್ಟೋನ್ ಕೂಡ ನೀವು ನೋಡಬಹುದು. ಇದರ ವೇಟ್ ಬಂದು 5 ಗ್ರಾಮ್ಸ್. ಇದೆಲ್ಲವೂ ಕೂಡ ಬಾಲ್ಕುಂಜಿ ಜ್ಯುವೆಲರ್ಸ್ ಅಲ್ಲಿ ಅವೈಲಬಲ್ ಇದೆ. ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ. ಇದೊಂದು ಸಿಂಪಲ್ ಡಿಸೈನ್ ಓಲೆ. ಇದರಲ್ಲಿ ಜೆರ್ಕಾನ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಹಾಗೇನೆ ಇದರಲ್ಲಿ ಫ್ಲವರ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಇದರ ವೇಟ್ ಬಂದು 4.8 ಗ್ರಾಮ್ಸ್. ಇದರಲ್ಲಿ ಬ್ಲಾಕ್ ಸ್ಟೋನ್ ಹಾಗೇನೆ ಪರ್ಲ್ ಯೂಸ್ ಮಾಡಿದ್ದಾರೆ. ಇದರ ವೇಟ್ ಬಂದು 3.6 ಗ್ರಾಮ್ಸ್. ಇದು ಜೆರ್ಕಾನ್ ಹಾಗೇನೆ ಪರ್ಲ್ ಅಲ್ಲಿ ಮಾಡಿರುವಂತಹ ಸ್ಟಡ್ಸ್. ಇದಕ್ಕೆ ನೀವು ಡೈಮಂಡ್ ಬೇಕಂದ್ರೆ ಕೂಡ ಹಾಕ್ಸ್ಕೋಬಹುದು. ಇದರ ವೇಟ್ ಬಂದು 3.2 ಗ್ರಾಮ್ಸ್. ಈ ಒಂದು ಓಲೆ ಟಿಯರ್ ಡ್ರಾಪ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದರೆ. ಓಲೆ ಮಧ್ಯ ಲಕ್ಷ್ಮಿ ಡಿಸೈನ್ ನೀವು ನೋಡಬಹುದು. ಓಲೆ ಸುತ್ತ ವೈಟ್ ಜೆರ್ಕಾನ್ ಸ್ಟೋನ್ ಅಲ್ಲಿ ಡಿಸೈನ್ ಮಾಡಿದರೆ. ಇದರ ವೇಟ್ ಬಂದು 4.6 ಗ್ರಾಮ್ಸ್. ಓಲೆನಲ್ಲಿ ಸ್ಟೋನ್ ತುಂಬಾ ದೊಡ್ಡದಾಗಿ ಕಾಣಬೇಕು ಅಂದ್ರೆ ಈ ಒಂದು ಡಿಸೈನ್ ನ ಮಾಡಿಸ್ಕೋಬಹುದು. ಇದರಲ್ಲಿ ರೂಬಿ ಸ್ಟೋನ್ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮೇಲೆ ಒಂದು ಸ್ಮಾಲ್ ಪರ್ಲ್ ಕೂಡ ನೀವು ನೋಡಬಹುದು. ಇದರ ವೇಟ್ ಬಂದು 6 ಗ್ರಾಮ್ಸ್. ಈ ಒಂದು ಓಲೆನಲ್ಲಿ ರೆಡ್ ಸ್ಟೋನ್ ಹಾಗೇನೆ ಪರ್ಲ್ಸ್ ಯೂಸ್ ಮಾಡಿದರೆ. ಇದರ ವೇಟ್ ಬಂದು 3 ಗ್ರಾಮ್ಸ್. ಇದನ್ನ ಪರ್ಲ್ ನೆಕ್ಲೆಸ್ಗೆ ಮ್ಯಾಚ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ಈ ತರ ಓಲೆಗಳು ವಯಸ್ಸಾದವ್ರಿಗೆ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಒಂದು ಓಲೆನಲ್ಲಿ ವೈಟ್ ಹಾಗೇನೆ ಗ್ರೀನ್ ಸ್ಟೋನ್ ಯೂಸ್ ಮಾಡಿದರೆ. ಇದರ ವೇಟ್ ಬಂದು 5 to 6 ಗ್ರಾಮ್ಸ್. ಇದರಲ್ಲಿ ಹವಳ ಮತ್ತೆ ಪರ್ಲ್ ಅಲ್ಲಿ ಡಿಸೈನ್ ಮಾಡಿದರೆ. ಇದರ ವೇಟ್ ಬಂದು 5 to 6 ಗ್ರಾಮ್ಸ್. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಇದೇ ತರ ಹೊಸ ಕಲೆಕ್ಷನ್ಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.